ಸರ್ ನಮಸ್ತೆ. ಮೊಟ್ಟ ಮೊದಲಿಗೆ ಉತ್ತರ ಕನ್ನಡ ಜಿಲ್ಲೆಗೆ ಶಿರಸಿ ಊರಿಗೆ ಹಾಗೂ ವಿಶ್ವಂಬರದ ಈ ಒಂದು ಚಂದದ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯವಾದ ಸ್ವಾಗತ. ನಮಸ್ತೆ. ವಿಶ್ವಂಬರ ವಾಹಿನಿಯ ಎಲ್ಲ ಸಹೃದಯಿ ಪ್ರೇಕ್ಷಕರಿಗೆ ನನ್ನ ಅಂದರೆ ನಿಮ್ಮ ಪ್ರೀತಿಯ ಗಾಯಕ ಶಶಿಧರ್ ಕೋಟೆ ನಮಸ್ಕಾರ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಶುಭವಾಗಲಿ, ಎಲ್ಲೆಡೆ ನಿತ್ಯ ಸಂತಸ ನೆಲೆಯಾಗಲಿ. ಭಾರತ್ ಮಾತಾ ಕಿ ಜೈ. ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗಲಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹಾಗೆ ಈಗ ನನ್ನ ಪ್ರಶ್ನೆ ನಿಮಗೆ ಅಂತ ಅಂದರೆ, ನೀವು ನಟನೆಯಲ್ಲೂ ಇದ್ದೀರಿ, ಈ ಯಕ್ಷಗಾನ ಈ ಕ್ಷೇತ್ರದಲ್ಲೂ ಇದ್ದೀರಿ, ಗಾಯನದಲ್ಲಂತೂ ಬಿಡಿ, ಗಾಯನವೇ ನಿಮ್ಮಲ್ಲಿದೆ, ಮತ್ತು ನೀವು ಅದರಲ್ಲಿ ಇದ್ದೀರಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಆಯಿತಾ. ನಾನು ಈ ಹತ್ತಿರದಿಂದ ಗಮನಿಸಿದಾಗ ನನಗನ್ಸಿದ್ದು ಸರ್, ಬಾಲಮುರಳಿ ಕೃಷ್ಣ ಅವರು ಮತ್ತೆ ಜೇಸುದಾಸ್ ಅವರು ಮತ್ತೆ ಶಶಿಧರ ಕೋಟೆ ಅವರು ಮೂರು ಜನರ ಒಂದು ಈ ತ್ರಿವೇಣಿ ಸಂಗಮ ಅಂತ ಹಿಂದ್ಗಡೆ ಒಂದು ಮಾತು ಹೇಳಿದ್ರಲ್ಲ, ಆ ತ್ರಿವೇಣಿ ಸಂಗಮವನ್ನು ನಾನು ನಿಮ್ಮಲ್ಲಿ ನೋಡಿದೆ. ನಾನು ಈಗ ಎದುರಿಂದ ನೋಡುವಾಗ ಭಾಳ ದೊಡ್ಡ ಮಾತು. ಹಾಂ, ನಾನೀಗ ನನ್ನ ಪ್ರಶ್ನೆ, ನಿಮ್ಮನ್ನು ಜನ ಏನು ಅಂತ ಸಂಬೋಧಿಸಿದರೆ ನಿಮಗೆ ತುಂಬ ಖುಷಿಯಾಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ಭಾಳ ನಿಮ್ಮ ಪ್ರಶ್ನೆ ಅಷ್ಟು ನನಗೆ ವೈಬ್ರೇಷನ್ ಭಾಳ ರೋಮಾಂಚನ ಆಗೋ ಪ್ರಶ್ನೆ ಕೇಳ್ತೀರಿ ನೀವು. ನಿಜವಾಗಿ ಅದು ನಿಮ್ಮ ನಾಲೆಜ್. ನಹಿ ಜ್ಞಾನೇನ ಸದೃಶಂ. ನನಗೆ ಕಾಣ್ತದೆ ಪ್ರವೀಣ್, ಇದು ಎಲ್ಲವೂ ನನಗೆ ಪ್ರೀತಿಯೇ ನನಗೆ. ಅಫ್ಕೋರ್ಸ್ ಅದು ಆಮೇಲೆ ಮಾತಾಡೋಣ. ನನಗೆ ಬರೀ ನಾನು ಹಾಡ್ಕೊಂಡು ಮಾತ್ರ ಇರಬೇಕು ಅಂತ ಇದ್ದಿದ್ದು, ಅನಿರೀಕ್ಷಿತವಾಗಿ ಸೀರಿಯಲ್ಗೆ ಅವಕಾಶ ಬಂತು. ಅದೇನೋ ಮತ್ತೆ ಡಿಸ್ಕಸ್ ಮಾಡೋಣ. ಹಾಗೆ ಬಂದು ಅದರಲ್ಲಿಯೂ ತುಂಬಾ ಸೀರಿಯಲ್ ಮಾಡುವ ಅವಕಾಶ ಆಯ್ತು. ಸದ್ಯಕ್ಕಂತೂ ಭಾಗ್ಯಲಕ್ಷ್ಮಿ ಬಹಳ ಹಿಟ್ ಆಯ್ತು, ಒಳ್ಳೆ ಮಾವ ಅಂತ ಹೆಸರು ಬಂತು. ಆದರ್ಶ ಮಾವ ಸರ್ ನೀವು ಅಂತ ಹೇಳಿ ಬಹಳ ಜನ ಪ್ರೀತಿ ತೋರಿಸ್ತಾ ಇದ್ದಾರೆ. ಅದೊಂದು ಖುಷಿಯಾಗಿ ಸಂತೋಷವೇ ನನಗೆ. ಐ ರೆಸ್ಪೆಕ್ಟ್ ದಟ್. ಎಲ್ಲವನ್ನೂ ಗೌರವಿಸ್ತೀನಿ. ನಾನು ಚೆಸ್ ಆಡ್ತೀನಿ, ನಾನು ತುಂಬಾ ಚೆಸ್ ಪ್ಲೇಯರ್ ಅಂತ ಮೊದಲು ಹೇಳ್ತಾ ಇದ್ದೆ. ಯಕ್ಷಗಾನದಲ್ಲಿ ಈಗ ವೇಷ ಮಾಡದಿದ್ರು ಕೂಡ ಚಿಕ್ಕವನಾಗಿದ್ರೆ ಯಕ್ಷಗಾನ ಅಂದ್ರೆ ಅಷ್ಟು ಇಷ್ಟದ. ಯಕ್ಷಗಾನ ಪಟುತ್ಲು ಬಂದಿತ್ತು, ಎಲ್ಲ ಬಂದಿತ್ತು, ಇಲ್ಲ ಅಂತಲ್ಲ. ಆದ್ರೆ ನನಗೆ ಯಾವತ್ತಿಗೂ ನನ್ನ ಗಾಯಕ ಅಂತ ಗುರುತಿಸಿದ್ರೆ ಖುಷಿ ಒಂದು. ಅದರ ಜೊತೆಗೆ ಇವ ನಮ್ಮ ಮನೆಯ ನಮ್ಮ ಒಬ್ಬ ಬಂಧು ಅಂತ ತಿಳ್ಕೊಳ್ತಾರಲ್ಲ, ಅದಕ್ಕೆ ಹೇಳೋದು ನಾನು, ಪ್ರೀತಿ ಎಂಬ ದೈವವೇ ನಮಗಾಧಾರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ, ನಮ್ಮ ಸಂಸಾರ ಆನಂದ ಸಾಗರ, ಪ್ರೀತಿ ಎಂಬ ದೈವವೇ ನಮಗಾಧಾರ, ಆ ದೈವ ತಂದ ವರದಿಂದ ಬಾಳೆ ಬಂಗಾರ, ನಮ್ಮ ಸಂಸಾರ ಆನಂದ ಸಾಗರ. ನಮ್ಮ ಸಂಸಾರ, ನಮ್ಮ ಕುಟುಂಬದ ಒಬ್ಬ ವ್ಯಕ್ತಿಯವನು ಈ ತರ ಫೀಲಿಂಗ್ ಈ ತರ ಸಾಕು ಅಂತ ಕಾಣೋದು ನನಗೆ. ಎಷ್ಟೋ ಜನ ನನ್ನನ್ನ ಬಹಳ ಪ್ರೀತಿಯಿಂದ ನೋಡ್ತಾರೆ. ಏನೋ ನಾನು ಹೋದಕ್ಕೂ ನನಗೆ ಏನೋ ಅಪ್ಪ ಅಮ್ಮ ಕೊಟ್ಟ ಒಂದು ಸಂಸ್ಕಾರ ಇರ್ಬೋದು. ನಂದೇನು ಸಾಧನೆ ಏನೂ ಅಲ್ಲ, ಇದ್ದದು ಸಂಸ್ಕಾರ. ನಮ್ಮ ಅಪ್ಪ ಆಗೈತಿ, ಎಲ್ಲರೊಳಗೊಂದಾಗು ಮಂಕುತಿ ಅಂತ ಇದ್ರಪ್ಪ. ಸ್ವಲ್ಪ ಏನೋ ನನಗೂ ಬಂದ್ಬಿಟ್ಟಿದೆ. ನನಗೆ ಜಾತಿ ನೋಡೋದಿಲ್ಲ, ಮತ ನೋಡೋದಿಲ್ಲ, ಯಾವುದು ನೋಡೋದಿಲ್ಲ, ಅದೆಲ್ಲ ಬೇಕಾಗೇ ಇಲ್ಲ. ಪ್ರೀತಿ ನೋಡ್ತೀನಿ ನಾನು. ಯಾವತ್ತೂ ಹೇಳ್ತಾ ಇರ್ತೀನಿ 3 ಪಾಯಿಂಟ್. ಒಂದು, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಲವ್ ಆಲ್. ಅದು ಪ್ರೀತಿ. ಅದು ಭಾರತದ ಸಂಸ್ಕೃತಿ, ಕನ್ನಡ ಸಂಸ್ಕೃತಿ. ಹೌದು. ಭಕ್ತಿ, ನಾವು ಮಾಡುವ ಎಲ್ಲ ಕೆಲಸಗಳು ಭಕ್ತಿ. ಅದಕ್ಕೆ ಬೇಕು ಕಾಯಕ, ಎಲ್ಲಿ ಬೇಕಾದ್ರೆ ಹೋಗ್ಬೋದು. ಅದನ್ನು ಭಕ್ತಿ, ಭಗವಂತನ ಭಕ್ತಿ, ಗುರುಗಿರಲಿ, ಇದೆಲ್ಲ ಮಾನವೀಯ ಮೌಲ್ಯಗಳು. ಮೂರನೇದು ನೀತಿ ಇಲ್ಲದಿದ್ರೆ ಜೀವನ ಇಲ್ಲ. ಏನೇ ನೀವು ಮಾಡಿ ನೀತಿ ಇಲ್ಲದಿದ್ರೆ, ಆ ಚೌಕಟ್ಟು ಇಲ್ಲದಿದ್ರೆ ಸಾಧ್ಯ ಇಲ್ಲ. ಪ್ರೀತಿ, ನೀತಿ, ಭಕ್ತಿ, ಇದುವೇ ಭಾರತದ ಸಂಸ್ಕೃತಿ. ಇದು ನಮ್ಮೆಲ್ಲರ ಸಂಸ್ಕೃತಿ. ಅದಕ್ಕೆ ನಾವು ಹೆಮ್ಮೆ ಪಡೋಣ. ನಾವು ಭಾರತೀಯರು, ಖಂಡಿತ ನಾವು ಕನ್ನಡಿಗರು ಹೆಮ್ಮೆ ಪಡೋಣ. ನಾವೆಲ್ಲ ಒಮ್ಮೆ ಮನೆಯವರಾಗಿ ಹೋಗೋಣ ಪ್ರವೀಣ್. ಈ ಕ್ಷಣ ಮಾತ್ರ ಸತ್ಯ. ಹೌದಾ? ಈ ಕ್ಷಣ ನಾವು ಮೂಲ ನಮ್ದೇ ನೋಡಿ, ಅಧ್ಯಾತ್ಮದ ನೋಡುವ ಸಚ್ಚಿದಾನಂದ ರೂಪ ಶಿವೋ ಚೈತನ್ಯ ಒಂದೇ. ಯಾವ ಹೆಸರನ್ನ ಕರೀರಿ, ಸತ್ಯ ಒಂದೇ. ಹೌದು. ನಿರ್ಗುಣ ಪರಬ್ರಹ್ಮ ಸ್ವರೂಪ ಒಂದೇ, ಆದ್ಯಂತ ರಹಿತ. ನಾವು ಅದರದೇ ಅಂಶ. ನಮ್ಮಲ್ಲಿರುವ ಬೆಳಕಿನ ಕಿಡಿಯು ಅದೇ.
ಆತ್ಮ ಸಂತೋಷ ನಿರಂತರವಾಗಿ ಸಂತೋಷವನ್ನು ಅನುಭವಿಸ್ತಾ, ಲೌಕಿಕದಲ್ಲೂ ಒಂದು ರೀತಿಯ ಪಾರಮಾರ್ಥಿಕ ಸಂತೋಷ ಅನುಭವಿಸ್ತಾ, ಪ್ರತಿ ಕ್ಷಣವನ್ನ ಸಿಂಪಲ್ ಆಗಿ ಹೇಳಿದ್ರೆ ಪ್ರತಿ ಕ್ಷಣವನ್ನು ಖುಷಿಯಲ್ಲಿರೋದಕ್ಕೆ ಅಭ್ಯಾಸ ಮಾಡೋಣ. ಕಷ್ಟಗಳು, ನಷ್ಟಗಳು, ದುಗುಡ ದುಮ್ಮಾನ ಎಲ್ಲವೂ ಸರ್ವೇ ಸಾಮಾನ್ಯ. ಬೇವು ಬೆಲ್ಲದ ಬದುಕು. ಬೇವಿನ ಅಂಶ ಕಮ್ಮಿ ಇರ್ಲಿ, ಬೆಲ್ಲದ ಅಂಶ ಹೆಚ್ಚಿರ್ಲಿ ಪ್ರಾರ್ಥನೆ ಮಾಡ್ಬೋದು ಅಷ್ಟೇ. ಅಷ್ಟೇ ಅಷ್ಟೇ. ಹೌದು. ಯಾರಿಗೆ ಬೇವಿರಲ್ಲ ಹೇಳಿ? ನಮ್ಮ ನಗುಮುಖ ಮಾತ್ರ ಕಾಣುತ್ತೆ, ನಮ್ಮ ಒಳಗಿನ ಕಷ್ಟಗಳು ನಮಗೆ ಬೇಕಾಷ್ಟು ಅನುಭವಿಸ್ತೀವಿ. ಎಷ್ಟೋ ಸಲ ಡಿಪ್ರೆಸ್ ಆಗ್ತೀವಿ, ಎಷ್ಟೋ ಸಲ ಬೇಜಾರಾಗುತ್ತೆ. ಎಲ್ಲವನ್ನು ಮೀರಿ ಭಗವಂತನಿಗೆ ಶರಣ ಆದ್ರೆ ಬದುಕು ಸಾರ್ಥಕ. ಹಾಗೆ ಈ ಕ್ಷಣ ಅನುಭವಿಸುವಾಗ, ಸಂತೋಷದಲ್ಲಿರುವಾಗ ಎಲ್ಲರನ್ನು ನಾವು ಪ್ರೀತಿಸಬೇಕು. ಹಾಗೆ ನಮ್ಗೆಲ್ಲ ನಾವು ಒಂದಾಗಿ ಗೊತ್ತಿಲ್ಲ ಯಾರಿಗೆ ಜೀವನದಲ್ಲಿ ಏನಾಗುತ್ತೆ ಗೊತ್ತಿಲ್ಲ. ಅದನ್ನ ಬಹಳ ಸೆನ್ಸಿಟಿವ್. ನನಗೆ ಈ ಹಿಂಸೆ ನೋಡಕ್ಕಾಗಲ್ಲ. ಒಬ್ಬ ವ್ಯಕ್ತಿಗೆ ನೋವು ಮಾಡಿದ್ರೆ ಒಂಥರ ಏನೋ ನಮಗೆ ಸುಮ್ಮನೆ ಸ್ವಲ್ಪ ನೋವಾದ್ರೂ ನಮಗೆ ತಡ್ಕೊಳಕ್ಕಾಗಲ್ಲ. ಆ ತರ ಏನೋ ಅಪ್ಪ ಅಮ್ಮ ಬೆಳೆಸಿದ್ದಾರೆ. ಹಾಗಾಗಿ ನನ್ನನ್ನು ಒಬ್ಬ ಆತ್ಮೀಯ ಬಂಧು ಅಂತ ನಾನು ತಿಳ್ಕೊಂಡ್ರೆ ಖುಷಿ ಆಗುತ್ತೆ. ಗಾಯಕ ಆಗಿ ಎಷ್ಟು ದೇವ್ರ ಶಕ್ತಿ ಕೊಡ್ತಾನೆ ಅಷ್ಟು ಸಮಯ ಜನರಿಗೆ ಸಂತೋಷ ಕೊಡ್ತೀನಿ. ಅಷ್ಟೊಂದು ಭಗವಂತ ನಡೆಸ್ಕೊಂಡು ಹೋದ್ರೆ ಸಾಕು. ಸೀರಿಯಲ್ಲು ತುಂಬಾ ಇಷ್ಟ, ಇಲ್ಲ ಅಂತಲ್ಲ. ಅದಕ್ಕೆ ನನ್ನ ಕಾರಣ ಚಿಕ್ಕವನಾಗಿದ್ದಾಗಲೇ ನಾನು ಯಕ್ಷಗಾನ ಎಲ್ಲ ಮಾಡ್ಕೊಂಡು ಬಂದದ್ದು, ನಾಟಕ ಮಾಡ್ಕೊಂಡು ಬಂದು ಫಸ್ಟ್ ನಾಟಕ ಒಂದು ಮಾಡಿ ಇನ್ನೂ ನೆನಪಿದ್ದಾನೆ. ಚಿಕ್ಕವರಿಗಾಗಿದ್ದಾಗೆಲ್ಲ ಪ್ರಹ್ಲಾದನ ಪಾಣಿಪತ್ತ ಒಂದು ಸಾಮಾಜಿಕ ಪೌರಾಣಿಕ ನಾಟಕ ಅಲ್ಲ, ಅದೆಲ್ಲ ಭಾಗ ಯಕ್ಷಗಾನ ತುಂಬಾ ಮಾಡಿದ್ವಿ. ಪಾರ್ಟಿಸಿಪೇಟೆಡ್ ಮೆನಿ ಶೋಸ್, ಒಳ್ಳೆ ರೋಲ್. ಅದು ಹೇಳಿದಲ್ಲ, ನಾನು ಎಲ್ಲ ಮಾಡ್ರೆ ಆಗೋದಿಲ್ಲ ಅಂತ ಬಿಟ್ಟೆ. ಈಗ ಖುಷಿಯಲ್ಲಿ ಯಕ್ಷಗಾನದ ಆರಾಧಕ ನಾನು. ಎಲ್ಲಿದ್ರು ಒಳ್ಳೆ ಕಲಾಕ್ಷೇತ್ರ ಎಲ್ಲ ಹೋಗ್ತಾ ಇರ್ತೀನಿ. ಯಾವಾಗ ಟೈಮ್ ಸಿಗತ್ತೆ ಎಲ್ಲ ನೋಡ್ಕೊಂಡು ಖುಷಿ ಪಟ್ಕೊಂಡು ಬರ್ತೀನಿ. ಯೂಟ್ಯೂಬಲ್ಲಿ ಸಿಗತ್ತೆ ಬೇಕಾದಷ್ಟು ಹೇಳ್ಕೊಂಡು. ನನಗೆ ಏನೋ ಸ್ವಲ್ಪ ಕನ್ನಡದಲ್ಲಿ ಏನೋ ಶುದ್ಧವಾಗಿ ಮಾತಾಡಲಿಕ್ಕೆ ಕಾರಣ ಯಕ್ಷಗಾನದ ಅರ್ಥಗಾರಿಕೆ. ನಾವು ನಮ್ಮ ವಾತಾವರಣ ಅಲ್ಲೂ ಅಷ್ಟೇ ಒಳ್ಳೆ ಅರ್ಥ, ತಾಳ ಮೊದಲೇ ಕೇಳಿಕೆ, ಒಳ್ಳೆ ಕನ್ನಡ. ಯಾವುದೇ ಭಾಷೆ ಇರಲಿ ಶುದ್ಧವಾಗಿರ್ಬೇಕು, ಸಹಜವಾಗಿರ್ಬೇಕು. ಕರೆಕ್ಟ್. ನಮ್ಮ ಜೀವನ ಕೂಡ ಅಷ್ಟೇ ಪ್ರವೀಣ್. ಕೃತಜ್ಞತೆ ಬೇಡ. ಏನೋ ಒಂದು ಮಾತೆ ಕೃತಕವಾಗಿ ಏನೋ ಮಾಡೋದು ಇಲ್ಲ. ಬಿ ನ್ಯಾಚುರಲ್. ಲೆಟ್ ಯುವರ್ ಮ್ಯೂಸಿಕ್ ಬಿ ನ್ಯಾಚುರಲ್, ಲೆಟ್ ಯುವರ್ ಬಿಹೇವಿಯರ್ ಬಿ ನ್ಯಾಚುರಲ್. ನಿಮ್ಮ ವ್ಯಕ್ತಿತ್ವ ಸಹಜವಾಗಿ ಇರಿ. ಖಂಡಿತ. ಆದ್ರೆ ಕೃತಜ್ಞತೆ ಬಂದ್ರೆ ಉಳಿಯೋದಿಲ್ಲ. ಆ ಥರ ಒಂದು ನಡೀತಾ ಬಂತು. ಈಗಲೂ ಅಷ್ಟೇ. ಮಧ್ಯದಲ್ಲಿ ವೀಕ್ಷಕರಿಗೆ ಒಂದು ಸಣ್ಣ ಸಂದೇಶ ಹೇಳ್ಬಿಡ್ತೀನಿ. ವೀಕ್ಷಕರೇ, ಜೀವನದಲ್ಲಿ ನಮ್ಮ ಸಾಧನೆಯ ಹಾದಿಯಲ್ಲಿ ತುಂಬ ಎತ್ತರಕ್ಕೆ ಉತ್ತುಂಗಕ್ಕೆ ಹೋಗಬೇಕು ಅಂತಂದರೆ, ಸರ್ ಈಗ ಏನು ಪಾಯಿಂಟ್ಸ್ಗಳನ್ನು ಇಲ್ಲಿವರೆಗೆ ಹೇಳ್ಕೊಂಡು ಬಂದರು, ಆ ವಸುಧೈವ ಕುಟುಂಬಕಂ ಅನ್ನುವಂತಹ ಮಾತನ್ನು ಏನು ಅವರು ಇಷ್ಟು ನಿಮಗೆ ಒಳ್ಳೆ ರೀತಿಯಲ್ಲಿ ವಿವರಣೆಯನ್ನು ಕೊಟ್ಟರು, ಇದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಖಂಡಿತವಾಗಿ ಸರ್ ಥರ ನಾವು ಎಲ್ಲರೂ ಉತ್ತುಂಗಕ್ಕೆ ಹೋಗ್ಬೋದು. ಎಲ್ರಿಗೂ ಒಳ್ಳೆದಾಗಿ. ನೀವು ಮತ್ತೆ ಅದನ್ನೇ ಡಿವಿಜನ್ ನೆನ್ಪು ಮಾಡಿದ್ರಲ್ಲ, ಅವ್ರು ಹಿಡಿದು ಅದನ್ನ ಎಲ್ಲರೊಳಗೊಂದಾಗಿ ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ನೋಡುತ್ತಾ ನಗುವುದು ಅತಿಶಯದ ಧರ್ಮ. ಎಂತ ಅದಕ್ಕೆ ಡಿವಿಜಿ ಅವರು ಇದಾರಲ್ಲ, ಅದು ಕನ್ನಡದ ಭಗವದ್ಗೀತೆ, ಅದು ಮಂಕುತಿಮ್ಮನ. ಹೌದು. ಅದಕ್ಕೆ ಅವ್ರ ಬಗ್ಗೆ ನಾವು ಏನು ಅಂತ ಹೇಳಿ, ಇದು ಬಿಯಾಂಡ್ ವರ್ಡ್. ಕೆಲವು ಜನ ಏನಾಗ್ತಾರೆ, ವ್ಯಕ್ತಿಗಳ ಲೆವೆಲ್ ಉಳಿಯೋದಿಲ್ಲ ಪ್ರವೀಣ್, ಶಕ್ತಿಗಳು ಅವರೆಲ್ಲ. ಈಗ ರಾಜ್ಕುಮಾರ್ ಅದ್ಭುತಪ್ಪ, ಸಾಕ, ವರ್ಣನೆ ಇಲ್ಲ, ಶಕ್ತಿ. ಅದು ಏನ್ ಆಡ್ತಾರೆ ಸಾಲದು, ಈಗ ಪದಗಳೇ ಇಲ್ಲ ಅವರಂತ ಶಕ್ತಿ. ಮಾಲ್ಗುಡ್ಲಿ, ಭೀಮಸೇನ್ ಜೋಶಿ, ಲತಾ ಮಂಗೇಶ್ಕರ್, ಅಮಿತಾಬ್ ಬಚ್ಚನ್, ಇವರೆಲ್ಲ ಈ ಲೆವೆಲ್ ಇಲ್ಲ ಸರ್, ವ್ಯಕ್ತಿ ಲೆವೆಲ್ ಅಲ್ಲಿ ಇಲ್ಲ. ಶಕ್ತಿಗಳು ನಿಜವಾದ ಅವತಾರ. ಹೌದು. ಆ ಕಲಾ ಸರಸ್ವತಿ ಅವತಾರ ಇವರು. ಡಿವಿಜನ್ ಹೇಳೋಗತ್ತೆ. ಅಂತ ಡಿವಿಜಿಯವರ ಒಂದು ಭಗವದ್ಗೀತೆ ಅರ್ಥ ಮಾಡ್ಕೊಂಡ್ರೆ ಜನ್ಮ ಸಾರ್ಥಕ. ನಿಜವಾಗಲು ಅವ್ರದ್ದು ಒಂದು ಲೈನ್ ನನಗೆ ತುಂಬ ಇಷ್ಟ ಆಗುವಂಥ ಲೈನು, ನಾನು ಮತ್ತೆ ಅಳವಡಿಸ್ಕೊಂಡಿರುವಂಥ ಲೈನ್ ಏನು ಅಂತಂದರೆ, ಬೆಲ್ಲ ಲೋಕಕ್ಕಾಗು ತನಗೆ ತಾನು ಕಲ್ಲಾಗಬಲ್ಲವನೇ ಮುಕ್ತನಲ ಮಂಕುತಿಮ್ಮ ಅಂತ ಒಂದು ಮಾತಾಡ್ತಾರೆ. ಯಾರು ಆ ಲೋಕಕ್ಕೆ ಬೆಲ್ಲ ಆಗಿ ತನಗೆ ತಾನು ಏನು ಬಂದರೂ ಕಲ್ಲಾಗಿ ನಿಂತ್ಕೊಂಡು ಯಾರು ಬದುಕ್ತಾರೋ ಅವನು ಮುಕ್ತ. ಅವನು ಅಂದರೆ ಈ ಭವದ ಎಲ್ಲ ಇದನ್ನು ದಾಟಿ ಅವನು ನಿಲ್ತಾನೆ ಈ ಲೋಕದಲ್ಲಿ ಅನ್ನುವಂಥ ಒಂದು ಮಾತು. ಅದು ನನಗೆ ತುಂಬ ಕಾಡಿರುವಂಥ ಕಷ್ಟಗಳ ಮಳೆಯ ವಿಧಿಸುರಿ ಅಂತ ಹೇಳ್ತಾರೆ. ಹೌದು. ಅದೆಲ್ಲ ಅವರದ್ದು ಡಿವಿಜಿ ಬಗ್ಗೆ ಅದದ್ದು. ಕುವೆಂಪು ನೋಡಿ, ಕುವೆಂಪು ಕೊಟ್ಟಂತ ಕೆಲವು ಹಾಡುಗಳು ಕೇಳಿದ್ರೆ, ಬೇಂದ್ರೆ ಕೊಟ್ಟಿದ್ರೆ ನಾನೇ ಹೆಮ್ಮೆ ಪಡ. ತನುವು ನಿನ್ನದು, ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು,
ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಆಹಾ. ಏನ್ ಹೇಳಿಬಿಟ್ರೆ ಇದರಲ್ಲಿ ಅದ್ಭುತ ಅದ್ಭುತ ಎಲ್ಲ ತನುವು ನಿನ್ನದು. ಅನಂತಸ್ವಾಮಿ ಟ್ಯೂನ್ ಮಾಡಿದ್ದು ಹಾಗೆ. ಆ. ತನುವು ನಿನ್ನದು ಮನವು ನಿನ್ನದು ಎನ್ನ ಜೀವನ ಧನವು ನಿನ್ನ. ಆಹಾ. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ಪನಿಸರೇ ರೇವತಿ ಹಾ ರೇಮ ಪಮ ಪನಿ ಪಮ ರೇ ಮೇರಿಸ കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. കുടജാദ്രിയിൽ കുടികൊള്ളും മഹേശ്വരി ഗുണദായിനി സർവശുഭകാരിണി. കാതര ഹൃദയ സരോവര ഇരുഗണി ഹൃദയാംഗനി ജാഗം ಮಂಗಳ ಮಂದಸ್ಮಿತಂ ದರೀರ ನಾದಾತ್ಮಿಕೆ ದೇವಿ ಮುಖಾಂಬಿಕೆ ಆದಿ ಪರಾಶಕ್ತಿ ಏನಾದ್ರು ರೇವತಿ ಬಂದಾಗ ಕಂಟ್ರೋಲ್ ನಿಜವಾಗ್ಲು ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ ನೀ ದೇಹದೊಳಗೋ ನಿನ್ನೊಳು ದೇಹವೋ ನೀ ಮಾಯೆಯೊಳಗು ನಿನ್ನೊಳು ಮಾಯೆಯೋ. ಸಂಗೀತಕ್ಕೆ ಹೋದ್ರೆ ಆಗಿರೋದು ಒಂದೊಂದು ಹಾಡು ತೆಗೆದು ಅಪರಾಧಿ ನಾನಲ್ಲ ಅಪರಾಧ ಎನಗಿಲ್ಲ ಕಪಟ ನಾಟಕ ಸೂತ್ರಧಾರಿ ಅಪರಾಧಿ ನಾನಲ್ಲ. ಒಂದೊಂದು ಹಾಡು ತಗೊಂಡ್ರೆ ಒಂದೊಂದು ರಾಗ ತಗೊಂಡ್ರೆ ಅದು ಏನೇನು ಅದಕ್ಕೆ ನಾನು ಹೇಳಿದ ಸಂಗೀತ ಹೃದಯದ ಭಾಷೆ ಅಂತ. ನಿಜವಾಗ್ಲು ಅಲ್ಲೋ ಪ್ರವೀಣ್? ಹೌದು ಹೃದಯ ನೋಡಿ, ಪ್ರತಿಯೊಬ್ಬರು ಕೂಡ ಎಲ್ಲರಲ್ಲೂ ಸಂಗೀತ ಇರ್ತದೆ ನನ್ನ ಅಭಿಪ್ರಾಯ. ಅಟ್ಲೀಸ್ಟ್ ಗುಣಗದವರಿಲ್ಲ, ಬಾತ್ರೂಮ್ ಅಲ್ಲಿ ಹಾಡದವರಿಲ್ಲ ಅಲ್ವಾ, ಸಾಧಾರಣ ಮಟ್ಟಿಗೆ ಎಲ್ಲರೂ ಹಾಡಿರ್ತಾರೆ. ಇನ್ನು ಸಂಗೀತ ಏನು ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವಂತ ಅವನು ಅಂದ್ರೆ ಪಶುಗಳು, ಪಾಪ ಪಶುಗಳನ್ನು ಹೇಳ್ಬಾರ್ದು. ಹೌದು ಅವನಿಗೆ ಹೆಸರೇ ಇಲ್ಲ, ಅವನಿಗೆ ಹೌದು ಮನುಷ್ಯನೆಲ್ಲ ಅವನು. ಅಲ್ಲ, ಅದು ಸಂಸ್ಕೃತದಲ್ಲಿ ಒಂದು ಮಾತಿದೆಯಲ್ಲ, ಶಿಶುರ್ವೇ ಸಂಗೀತ ಸಾಹಿತ್ಯ ಕಲಾ ವಿಹೀನ ಸಾಕ್ಷಾತ್ ಪಶು ಪುಚ್ಛ ವಿಷಾಣಹೀನ ಅಂತ ಹೇಳ್ಬಿಟ್ಟಿದ್ದಾರೆ ಸಂಸ್ಕೃತದಲ್ಲಿ. ಅದನ್ನ ಕರೆಕ್ಟ್ ಅದು ಅದರಲ್ಲಿ ಇರ್ತದೆ. ಆ ಸಂಗೀತಕ್ಕೆ ಹೋದ್ರೆ ಹಾಗೆ ನಾನು ಅದನ್ನು ಈಗ ಯಾಕೆ ಹಾಡಿದ್ರೆ ಇದು ನೋಡಿ, ಆ ಫೀಲ್ ಸಹಜವಾದ ಒಂದು ಅಭಿವ್ಯಕ್ತಿ ಅದು. ಆ ಲಹರಿ ಬಂದಾಗ ಸಂಗೀತ ಅದನ್ನು ಎಲ್ಲೋ ನಾವು ಕರ್ಕೊಂಡು ಹೋಗ್ತದೆ. ನನಗೆ ಅನ್ಸೋದು ನಮ್ಮಂಥವರಿಗೆ ಹೀಗಾಗಬೇಕಾದ್ರೆ ಪುರಂದರದಾಸರು ಕನಕದಾಸರೆಲ್ಲ ದೇವರನ್ನು ನೋಡಿಬಿಟ್ಟಿದ್ದಾರೆ ಅಂತ ಕಾಣ. 100%. ಇಲ್ಲಂದ್ರೆ ಅಂತ ಒಂದು ಅನುಭವ ಬಂದಿದ್ರೆ ಈ ತರ ಆಗೋದು ಹೇಗಿತ್ತು? ಹೌದು ಎಸೋ ಕೈಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂದ ಈ ಶರೀರ ತಾನಲ್ಲ, ಇದು ತನ್ನದಲ್ಲ, ಆಸೆ ತರವಲ್ಲ, ಮುಂದೆ ಬಾಗೋದಲ್ಲ. ದಾಸನಾಗು ವಿಶೇಷನಾಗು ದಾಸನಾಗು. ಎಲ್ಲಿ ಬರ್ಬೇಕಿದೆಲ್ಲ? ಹೌದು ದಾಸನ್ನ ಮಾಡಿಕೋ ಎನ್ನ ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ. ಪುರಂದರದಾಸರು ಹೌದು ಮೂಲ ದಾಸತ್ವ ಭಗವಂತನಲ್ಲಿ ಶರಣಾಗತಿ. ಸಂಗೀತ ಸರಸ್ವತಿಗೆ ಸಂಪೂರ್ಣ ಸಮರ್ಪಣೆ. ಹಾಗೆ ಆ ವೇದ ಉಪನಿಷತ್ತುಗಳನ್ನು ನಿಮಗೆ ಆಡು ಭಾಷೆಯಲ್ಲಿ ತಂದು, ಅಂದ್ರೆ ನಿಮಗೆ ಕ್ಲಿಷ್ಟಕರವಾದಂತಹ ಪದಗಳನ್ನೇ ಬಳಸದೆ ಆಡು ಭಾಷೆಯಲ್ಲಿ ತಂದು ಜನ ಮನಗಳಿಗೆ ಅದನ್ನು ತಲುಪಿಸಿ ಆ ವೇದ ಪುರಾಣಗಳನ್ನ ಜನರಿಗೆ ದಾರಿ ಹರಿದು ಕೊಟ್ಟಿದ್ದಿದೆಯಲ್ಲ, ಅದು ಅವರದ್ದು ಬ್ಯೂಟಿಫುಲ್. ನಾನು ಇನ್ನೊಂದು ಹೇಳ್ತೀನಿ, ಈಗ ನಾವು ಕನ್ನಡಿಗರಷ್ಟು ಉದಾರಿಗಳು ಯಾರಿಲ್ಲ. ಅದು ನಮ್ಮ ಸಂಸ್ಕಾರವಾಗಿ ಸಂಸ್ಕೃತಿಯಾಗಿ ಎಲ್ಲಾ ಭಾಷೆಗಳನ್ನು ಪ್ರೀತಿಸೋಣ. ಲೆಟ್ ಅಸ್ ಲವ್ ಆಲ್ ಲ್ಯಾಂಗ್ವೇಜಸ್. ಇದು ನಾನು MA ಮಾಡಿದ್ದೀನಿ, ಲೆಕ್ಚರರ್ ಆಗಿದ್ದರೆ ಇಂಗ್ಲಿಷ್ ಅಲ್ಲಿ ಮಾಡಿದ್ದೀನಿ. ಅದು ಜ್ಞಾನಕ್ಕೋಸ್ಕರ, ನಹಿ ಜ್ಞಾನೇನ ಸದೃಶಂ. ಹೌದು. ಆದರೆ ನಾನು ಎಸ್ಪೆಷಲಿ ಇದನ್ನು ಕಾಲೇಜಿಗೆ ಹೋದಾಗ, ಗೆಸ್ಟ್ ಆಗಿ ಹೋದಾಗ ಅಥವಾ ಸ್ಕೂಲ್ಗಳಿಗೆ ಹೋದಾಗ ಇದನ್ನು ಬಿಡೋದು ಹೇಳ್ತೀನಿ. ಎಲ್ಲ ಭಾಷೆಗಳು ಕಲಿಯಿರಿ, ಪ್ರೀತಿಸಿ. ನಿಮ್ಮ ತಾಯಿಯನ್ನ ಮರಿಬೇಡಿ. ಕನ್ನಡ ಭುವನೇಶ್ವರಿ ತಾಯಿ. ಹೌದು. ನಿಮ್ಮ ತಾಯಿಯನ್ನ ಮರೆತರೆ ನಿಮಗೆ ಚಿಕ್ಕಮ್ಮ ದೊಡ್ಡಮ್ಮೆಲ್ಲ ಆಮೇಲೆ ಫಸ್ಟ್ ನಿಮ್ಮ ಭಾಷೆ ಇರ್ಬೋದು. ಅದಕ್ಕೆ ಕನ್ನಡದ
ಕನ್ನಡವನ್ನು ಪ್ರೀತಿ ಮಾಡಿದ್ರೆ ಸಾಲದು, ಆರಾಧನೆ ಮಾಡಬೇಕು ಅಂತ. ಅದಕ್ಕೆ ಕುವೆಂಪು ಅವರು ಹೇಳಿದ್ದಾರೆ ಅಂತ ತಗೊಳ್ತೀನಿ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಏನ್ ವರ್ಗ, ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ಈಗ ಅದಕ್ಕೆ ಎಲ್ಲಿ ಹೋದ್ರೆ ನಾನು ಕನ್ನಡ ಬಿಡೋದಿಲ್ಲ. ಇವಾಗ ತಮಿಳ್ನಾಡು ಏನೋ ಅಲ್ಲೆಲ್ಲ ಪ್ರೋಗ್ರಾಮ್ ಮಾಡಿದ್ದು ಭಾಗ್ಯಲಕ್ಷ್ಮಿ ಹಾಡಿ ಹಾಡ್ತೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.